ಹಾಯ್. ಒಂದು ಆಲ್ಮೋಸ್ಟ್ ಒಂದು ವೀಕ್ ಗ್ಯಾಪ್ ತಗೊಂಡ್ಮೇಲೆ ನಾನೊಂದು ಲಾಂಗ್ ವಿಡಿಯೋ ಮಾಡತ್ತೀನಿ. ಏನಪ್ಪ ಅಂತಂದ್ರೆ, ಸೋ ಫಾರ್ ನನ್ನ ಜರ್ನಿ ಭಾಳ ವೀಡಿಯೋಸ್ ಮಾಡಿಲ್ಲ, ಬಟ್ ಈ ಮಾಡುವ ಹೊತ್ತಿಗೆ ನನಗೆ ಏನೇನು ಫೀಲ್ ಆಯಿತು ಅಂತ ರಿಯಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಂಥೇಳಿ. ನಂಗೆ ಗೊತ್ತು ಇದು ಇಷ್ಟು ಭಾಳ ಬೇಗ ಮಾಡತ್ತೀನಿ ಆ ವಿಡಿಯೋ ಅಂಥೇಳಿ. ಯಾಕಂತಂದ್ರೆ ಆಲ್ಮೋಸ್ಟ್ ನನ್ನ ಲೈಫ್ನಾಗ ನೋಡ್ದಂಗೆ ಏನಾದರೂ ಕೆಲಸ ಮಾಡ್ತೀನಲ್ಲ ಅರ್ಧಕ್ಕೆ ಬಿಟ್ಬಿಡ್ತೀನಿ. ಅದೊಂಥರ ಟ್ಯಾಗ್ಲೈನ್ ಕುಂತ್ಬಿಟ್ಟೈತೆ ನಂಗೆ. ಏನು ಮಾಡಿದ್ರು ಅರ್ಧಂಬರ್ಧ ಮಾಡ್ತಾಳೆ ಹೇಳು ಅಂಥೇಳಿ. ಅದು ನಂಗೆ ಗೊತ್ತು, ನಾನು ಯಾಕೆ ಹಂಗೆ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಒಂಥರ ಏನೋ ಅಂತಾರಲ್ಲ, ನನ್ನ ಲಿಬ್ರಾ ಅಂದರೆ ತುಲಾರಾಶಿ, ಚಂಚಲ್ ಮಂಚಲ್ ಮನಸ್ಸು ಅಂತಾರಲ್ಲ, ಹಾಗೆ ಇರ್ಬೋದೇನೋ, ಚಂಚಲ್ ಮಂಚಲ್ ಮನಸ್ಸೇ ಇರ್ಬೋದೇನೋ. ಹಾಗಾಗಿ ಎಲ್ಲನೂ ಅರ್ಧಂಬರ್ಧ ಮಾಡ್ತೀನಿ. ನಾನು ಯಾವಾಗ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನಮ್ಮ ಮನೆಗೆ ಎಲ್ಲರೂ ಹೇಳಿದ್ದು ಒಂದೇ, ಮಾಡ್ತಾ ಇದೆಯಲ್ಲ ಅದನ್ನ ಅರ್ಧಕ್ಕೆ ಬಿಡಬೇಡ, ಕಂಟಿನ್ಯೂ ಮಾಡು ಅಂತ. ಆಮೇಲೆ ಈ ಗ್ಯಾಪ್ ಏನು ತೊಗೊಂಡು ಬಿಡ್ಬೇಕಂತ ತೊಗೊಂಡಿಲ್ಲ. ಒಂದು ಸ್ವಲ್ಪ ನನ್ನ ಮಗನಿಗೆ ಹುಷಾರಿರಲಿಲ್ಲ, ನಂಗೆ ಟೈಮ್ ಸಿಗಲಿಲ್ಲ, ಹಂಗಾಗಿ ಗ್ಯಾಪ್ ತೊಗೊಂಡೆ. ಬಟ್ ನಂಗೆ ಏನು ಫೀಲ್ ಆಗ್ತದೆ ಅಂತಂದ್ರೆ, ವಾಟ್ ಈಸ್ ಮೆಂಟ್ ಫಾರ್ ಅಸ್ ದಟ್ ವಿಲ್ ಸ್ಟೇ ವಿತ್ ಅಸ್ ಅಂತ. ನಮ್ಮ ಸಲುವಾಗಿ ಏನು ಇರ್ತೈತಿ ಅದಷ್ಟೇ ನಮ್ಮ ಜೊತೆ ಉಳಿತೈತಿ. ನಾವು ಏನು ಬಡ್ದಾಡಿದ್ರು ಈ ಸದ್ ನೋಡ್ರಿ ಹೆಂಗಂತಂದ್ರೆ, ಎಷ್ಟೋ ಜನಕ್ಕೆ ಡಾಕ್ಟರ್ ಆಗಬೇಕಂತ ಆಸೆ ಇರ್ತೈತಿ, ಬಟ್ ಡಾಕ್ಟರ್ ಆಗಂಗಿಲ್ಲ, ಅವರು ಇಂಜಿನಿಯರೇ ಆಗ್ತಾರೆ. ಬಿಕಾಸ್ ದಟ್ ಈಸ್ ಬೆಸ್ಟ್ ಫಾರ್ ದೆಮ್ ಆ್ಯಂಡ್ ದಟ್ ಡೆಸ್ಟಿನಿ ಈಸ್ ವೇಟಿಂಗ್ ಫಾರ್ ದೆಮ್. ಅದು ಆಗ್ಬೇಕಂತ ಅವ್ರ ಹಣೆ ಬರ್ನಾಗೆ ಬರ್ದೈತೈತಿ, ಅದು ಯಾರೂ ಚೇಂಜ್ ಮಾಡೋಕ್ಕೆ ಆಗಂಗಿಲ್ಲ. ಬಿಸ್ಲಿಗೆ ಕುಂತು ವಿಡಿಯೋ ಮಾಡತ್ತೀನಿ, ಕಣ್ಣೆಲ್ಲ ಒಂಥರ ಆಗತ್ಬಿಟ್ಟವ. ಸೊ ಹಂಗಂತ ನನಗೆ ಫೀಲ್ ಆಗ್ತೈತಿ. ನಾನು ಏನು ಅಂದ್ಕೊಂಡೆ ಅಂದರೆ, ಯೂಟ್ಯೂಬ್ನಾಗ ಸ್ಟಾರ್ಟ್ ಮಾಡಿದ್ನಲ್ಲ ಮೊದಲು ಒಂದು 5 ವರ್ಷ ಹಿಂದೆ ವಿಡಿಯೋ ಮಾಡೀನಿ. ಅವಾಗೆಲ್ಲ ಮುಖ ತೋರಿಸ್ಲಾರೆ ವಿಡಿಯೋ ಮಾಡೀನಿ ನಾನು, ಫೇಸ್ಲೆಸ್ ವಿಡಿಯೋಸ್. ಬಟ್ ಚೆನ್ನಾಗೇ ವ್ಯೂಸ್ ಬಂದವ. ಎಲ್ಲ ಥರ ರ್ಯಾಂಡಮ್ ವಿಡಿಯೋ, ಒಂದೇ ಥೀಮ್ ಇಟ್ಕೊಂಡು ಏನು ನಾನು ವಿಡಿಯೋ ಮಾಡಿಲ್ಲ, ರ್ಯಾಂಡಮ್ ಆಗಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಚೆನ್ನಾಗಿ ವ್ಯೂಸ್ ಬಂದವ. ಅದಾದಮೇಲೆ ನಂಗೆ ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಅನಿಸಿದ್ದಿಲ್ಲ. ಯಾಕಂದರೆ ನನಗೆ ಒಂದು ತಲೆಯಾಗಿತ್ತು, ಯೂಟ್ಯೂಬ್ನಾಗ ಇಲ್ಲ ಸೋಷಿಯಲ್ ಮೀಡ್ಯಾದಾಗ ಬೆಳಿಬೇಕಂದ್ರೆ ಫೇಸ್ ತೋರಿಸ್ಲೇಬೇಕು ಅಂತ. ಬಟ್ ಫೇಸ್ ತೋರ್ಸೋಕೆ ನಾನು ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ. ನಾನೇನು ಆ ಥರ ಇಂಟ್ರೋವರ್ಟು ಅಲ್ಲ, ಎಕ್ಸ್ಟ್ರೋವರ್ಟ್ ಇದ್ದರೂ ಕೂಡ ನಂಗೆ ಯಾಕೋ ಮುಖ ತೋರ್ಸೋಕೆ ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ ನಾನು. ಹೋದ ವರ್ಷ ಏನಾಯಿತು, ಹೀಗೆ ಮೊಬೈಲ್ ನೋಡೋಕೆ ನನಗೆ ಫೀಲ್ ಆಯಿತು, ಏನಾದರೂ ಒಂದು ಮಾಡಬೇಕಲ್ಲಪ್ಪ ಅಂತ. ಜಾಬ್ ಮಾಡ್ಬೇಕಂತ ಭಾಳ ಆಸೆ, ಅದ್ರ ಯಾಕೋ ನನ್ನ ಇರೋ ಹೆಲ್ತಿಗೆ, ಆಮೇಲೆ ನಾನು ಭಾಳ ಸ್ಟ್ರಾಂಗ್ ಇಲ್ಲ ಅಂತ ಮನೆಗೆಲ್ಲ ಹೇಳ್ತಾರೆ. ಸ್ವಲ್ಪ ಬ್ಯಾಕ್ ಪೇನು ಅದು ಇರೋದ್ರಿಂದ ನನಗೆ ಆಗೋದಿಲ್ಲ ಅಂತ ನಾನೇ ಸಮಾಧಾನ ಮಾಡ್ಕೊಂಡ್ಬಿಟ್ಟಿನಿ. ಏನಾದರೂ ಕುಂತನ ಮಾಡಬೇಕಲ್ಲ ಅಂತಂದಾಗ ತಲೆಗೆ ಬಂದಿದ್ದೆ ಯೂಟ್ಯೂಬ್ ಬಂದ ತಕ್ಷಣ ನೆಕ್ಸ್ಟ್ ಏನು ಅನ್ನಿಸ್ತು, ಹೌದು ಯೂಟ್ಯೂಬ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಏನು ಮಾಡಬೇಕು, ಸರಿ ಏನಪ್ಪ ಅಡುಗೆ ಮಾಡೋದು ತೋರಿಸ್ಬೇಕಾ ಅಂತಂದ್ರೆ, ಸೇಮ್ ನನ್ನ ಹತ್ರ ಫ್ಯಾನ್ಸಿ ಫುಡ್ಡೆಲ್ಲ ನಾ ಮಾಡಲ್ಲ. ಬಟ್ ಬಿಜಾಪುರಕ್ಕೆ ಹೋದ್ರೆ ಫ್ಯಾನ್ಸಿ ಫುಡ್ ಮಾಡ್ತೀನಿ. ನನ್ನ ಹತ್ರ ನಮ್ಮ ಮನೇಲಿ ಶಾಪುರಲ್ಲಿ ಇರೋದ್ರಿಂದ ಏನೂ ಫ್ಯಾನ್ಸಿ ಫುಡ್ ಇಲ್ಲ. ಯಾಕಂದರೆ 2 ಮಕ್ಳಿದಾವೆ, ಅವ್ರಿಗೆ ಹೆಲ್ದಿ ಏನು ಅದು ಉಣಿಸ್ಬೇಕು. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನನ್ನ ಹಸ್ಬೆಂಡ್ ಹೆಲ್ದಿ ಫುಡ್ಡೇ ತಿಂತಾರೆ, ಏನು ಫ್ಯಾನ್ಸಿ ಫುಡ್ ತಿನ್ನೋದೇ ಇಲ್ಲ. ನನಗೆಲ್ಲ ಫ್ಯಾನ್ಸಿ ಫುಡ್ ಮಾಡೋಕ್ಕೆ ಬರ್ತೈತಿ, ಬಟ್ ಅವ್ರು ತಿನ್ನೋಂಗಿಲ್ಲ. ಡೈಲಿ ಸೇಮ್ ರೊಟ್ಟಿ, ಚಪಾತಿ, ರೈಸು, ಉಪ್ಪಿಟ್ಟು, ಇದೇ ಥರ ನಾರ್ಮಲ್ ಎಲ್ಲರ ಮನೆಗೆ ಹೆಂಗಿರುತ್ತೆ, ದೋಸೆ, ಇಡ್ಲಿ ಇದೆ. ಒಂದನೇದ್ದು ಫ್ಯಾನ್ಸಿ ಫುಡ್ ಇಲ್ಲ, ಎರಡನೇದ್ದು ಕ್ಯಾಮ್ರಾ ಸೆಟ್ ಮಾಡೋ ಆಪ್ಷನ್ ಇಲ್ಲ. ನನ್ನ ಮಗ ಇದನ್ನಲ್ಲ ಧುಮುಕಿ ಬಿಡ್ತಾನೆ ಇದನ್ನು. ಅವ್ನು ಮಲ್ಕೊಂಡು ನಾನು ಇವಾಗ ಹಂಗಾಗಿ ವಿಡಿಯೋ ಮಾಡತ್ತೀನಿ. ಆಫ್ಟರ್ ಸೋ ಲಾಂಗ್ ಟೈಮ್ ನನಗೆ ಟೈಮ್ ಸಿಕ್ಕೈತಿ. ಹಾಗಾಗಿ ಅದಂತೂ ನಂದು ಆಪ್ಷನ್ ಇರಲಿಲ್ಲ. ಯಾಕಂದರೆ 2-3 ವರ್ಷ ಅಂತೂ ಇದು ಸಾಧ್ಯ ಆಗಂಗಿಲ್ಲ. ನನ್ನ ಮಗ ಸಣ್ಣವದ, ನೀನು ಮನೆಯಾಗೆ ಇರೋ, ಸ್ಕೂಲಿಗೆ ಅಂತೂ ಹೋಗಂಗಿಲ್ಲ, ಅವ್ನಿಗೆ ಇನ್ನೂ ಅರ್ಥನೂ ಆಗಂಗಿಲ್ಲ ಕ್ಯಾಮ್ರಾ ಅಪ್ಪ ವಿಡಿಯೋ ಮಾಡತ್ತೀನಿ ಅಂತಂದ್ರೆ. ಇದು ನಂದು ಥೀಮ್ ಅಲ್ಲ ಅಂತ ನನಗೆ ಅನ್ನಿಸ್ತು. ನೆಕ್ಸ್ಟ್ ಅಂದ್ಕೊಂಡೆ, ಸ್ವಲ್ಪ ನಂಗೆ ಮೋಟಿವೇಶನ್ ಮೇಲೆ ಭಾಳ ಒಲವು. ಮೋಟಿವೇಶನ್ ತೊಳೋಕ್ಕೂ ಭಾಳ ಒಲವು, ಬೇರೆಯವ್ರಿಗೂ ಮೋಟಿವೇಶನ್ ಹೇಳೋಕ್ಕೆ ಭಾಳ ಒಲವು ನನಗೆ. ಮೋಟಿವೇಶನ್ ಬಗ್ಗೆ ಥಿಂಕ್ ಮಾಡಿದಾಗ ನನ್ನ ಹಸ್ಬೆಂಡ್ಗೆ ಹೇಳಿದೆ, ಹಿಂಗೆ ಒಂಥರ ಮೋಟಿವೇಶನ್ಸ್ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೀನಿ ಅಂತ. ಆವಾಗ ನನ್ನ ಹಸ್ಬೆಂಡ್ ಹೇಳಿದರು, ಮೊದಲು ನೀ ಮೋಟಿವೇಟ್ ಆಗು, ಆಮೇಲೆ ಬೇರೆಯವ್ರಿಗೆ ಮೋಟಿವೇಶನ್ ಮಾಡಾಕತ್ತಿ ಅಂತ. ನಿಜಾನೇ ಅದು. ಯಾಕಂದ್ರೆ ಆಲ್ಮೋಸ್ಟ್ ಯಾವಾಗಲೂ ಒಂಥರ ಏನಾದರೂ ಸಣ್ಣ ಪುಟ್ಟದಾಯ್ತಲ್ಲ, ಸ್ಯಾಡ್ ಆಗಿರೋದು, ನನ್ನ ಹಸ್ಬೆಂಡಿಗೆ ಬೈತಾ ಇರೋದು, ಇಲ್ಲ ಅವ್ರಿಗೆ ಹೋಗಿ ಕಿರಿಕಿರಿ ಕೊಡೋದು ಮಾಡ್ತೀನಿ. ಅವ್ರು ಅಂದಿರೋದು ನಿಜಾನೇ ಅಂದ್ಕೊಂಡು, ಅಯ್ಯೋ ಇದನ್ನು ಯಾಕೆ ಆಗಲ್ಲ ಅಂದ್ಕೊಂಡು ಅದನ್ನು ಅಲ್ಬಿಟ್ಟೆ. ಆಲ್ಮೋಸ್ಟ್ 2025 ಸ್ಟಾರ್ಟ್ ಆಗಿದ್ರಿ ಇದು. ಆಮೇಲೆ ಅಂದ್ಕೊಂಡೆ ಬಿಸ್ನೆಸ್ ಮಾಡೋಣ ಏನಾದರೂ ಅಂಥೇಳಿ. 1-2-3 ಐಡಿಯಾ ಬಂತು. ಅದೇನು ಹೋಗಿಲ್ರಿ ನನ್ನ ತಲೆಯಾಗ, ಬಟ್ ನನಗೆ ಅವಾಗ ಅನ್ನಿಸ್ತು 2-3 ಬಿಸ್ನೆಸ್ ಐಡಿಯಾ ಬಂತು. ಆ ಬಿಸ್ನೆಸ್ ಐಡಿಯಾನು ಹೆಂಗಿತ್ತು ಅಂದ್ರೆ, ನನ್ನ ಮಗನ ಕರ್ಕೊಂಡು ಮಾಡೋಂಗಿರಲಿಲ್ಲ ರೀ. ಅವಕ್ಕೂ ಇನ್ನೂ 2-3 ವರ್ಷ ಟೈಮ್ ಬೇಕು, ಹಂಗೆ ಅನ್ನಿಸ್ತು.
ಹಾಗಾಗಿ ಇದು ಇದು ಈ ಬಿಸ್ನೆಸ್ಸು ಆಗಂಗಿಲ್ಲ ಅಂದ್ಕೊಂಡಾಗ ನನಗೊಂದು ಸ್ವಲ್ಪ ಮ್ಯಾನಿಫೆಸ್ಟೇಷನ್ ಬಗ್ಗೆ ಭಾಳ ಒಲವಿತ್ತು. ಆಲ್ರೆಡಿ ವಿಡಿಯೋದೊಳಗೆ ಹೇಳೀನಿ. ನನಗನ್ನಿಸ್ತು ಯಾಕೆ ನಾ ಇದ್ರ ಬಗ್ಗೆನೇ ವಿಡಿಯೋ ಮಾಡಬಾರ್ದು ಅಂತ. ಆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾಡೋ ಹೊತ್ತಿಗೆ ನನಗೆ ಇನ್ನೊಂದು ಏನು ಅನ್ನಿಸ್ತು ಅಂದ್ರೆ, ಆಲ್ಮೋಸ್ಟ್ ಒಂದು 4 ಇಯರ್ಸ್ ಬ್ಯಾಕ್ ಇಲ್ಲ 3 ಇಯರ್ಸ್ ಬ್ಯಾಕು ರೇಖಿ ಹೀಲಿಂಗ್ ಅನ್ನೋದ್ರ ಬಗ್ಗೆ ಕಲ್ತಿದ್ದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ವರ್ಕ್ಶಾಪ್ ನೋಡ್ತಿದ್ದೆ. ಹಾಗೆ ಯೂಟ್ಯೂಬಲ್ಲಿ ನೋಡುವಾಗ ಒಂದು ರೇಖಿ ಫೌಂಡೇಶನ್ ಅಂಥೇಳಿ ಮುಂಬೈ ಒಳಗಿರೋ ಫೌಂಡೇಶನ್, ಅವ್ರದ್ದೊಂದು ಫ್ರೀ ವರ್ಕ್ಶಾಪ್ ಐತಿ. ಒಂದು ಫಸ್ಟ್ನೇ ಲೆವೆಲ್ 1 ಅಚೀವ್ಮೆಂಟ್ ಅದು ಫ್ರೀ ವರ್ಕ್ಶಾಪ್ ವಿಡಿಯೋಸ್ ಹಾಕಿರ್ತಾರೆ. ಅದನ್ನು ನೋಡೋಕ್ಕಂತಾಗ ನಂಗೆ ಒಂಥರ ಫೀಲಿಂಗು. ಅವ್ರು ಅಟೂನ್ಮೆಂಟ್ ಅಂದರೆ ನಮ್ಮದು ಏನು ಚಾನಲೈಸ್ ಮಾಡ್ತಾರೆ, ರೇಖಿ ಚಾನಲೈಸ್ ಮಾಡೋ ಹೊತ್ತಿಗೆ ಮಾಡ್ತಾರಲ್ಲ, ಆ ರೇಖಿ ಚಾನಲೈಸ್ ಮಾಡೋ ಹೊತ್ತಿಗೆ ಒಳಗೆ ಒಂಥರ ಏನಂದ್ರೆ ಅದು ಹೇಳೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಂಗಿಲ್ಲ ರೀ, ಆ ಥರ ಫೀಲ್ ಆಯಿತು. ಏನದು ಒಂದು ಎನರ್ಜಿ ಬಂತು ಬಾಡಿ ಒಳಗೆ. ಎಷ್ಟೋ ತನಕ ನನಗೆ ಕೈಕಾಲು ಶಿವರ್ ಆಗಾಕತ್ತಿದ್ದು, ನಾನು ಕಂಟ್ರೋಲಿಗೆ ಸಿಗಲಾಗಿತ್ತು, ಶಿವರ್ ಆಗಾಕತ್ತಿದ್ದು. ಅದು ಸುಮ್ಮನೆ ನಾನು ನೋಡೋಣ ಇದು ನಿಜಾನ ಅಂತ ತೊಗೊಂಡಿದ್ದದು ರೇಖಿ ಚಾನಲೈಸ್ ಮಾಡೋದು. ಅದು ಒಂಥರ ಬಾಡಿ ಒಳಗೆ ಸರ್ಕ್ಯುಲೇಟ್ ಆದಂಗೆ ಫೀಲ್ ಆಗಿಬಿಡುತ್ತಲ್ಲ. ಆಮೇಲೆ ಅವ್ರು ಹೇಳುವಂಥದ್ದು ನಿಮ್ಮ ಚಾನಲೈಸ್ ಆದ್ರೆ ಕೈ ಎಲ್ಲ ಹೆಂಗೆ ಆಗ್ತಪ್ಪ ಅಂಥೇಳಿ ಅವರೆಲ್ಲ ಹೇಳು ಪ್ರತಿಯೊಂದೂ ನನ್ನ ಬಾಡಿ ಒಳಗೆ ಹಾಕತ್ಬಿಡ್ತು. ಅವಾಗ ಅನ್ನಿಸ್ತು ಸಮಥಿಂಗ್ ಈಸ್ ದೇರ್, ಇದರಲ್ಲಿ ಏನೋ ಐತಿ, ಇದನ್ನು ಕಲಿಬೇಕು, ಇದಿಷ್ಟೇ ಏನು ಚಾನಲೈಸ್ ಮಾಡ್ಕೊಂಡು ಬಿಡಬಾರ್ದು ನಾ ರೇಖಿನ, ಇದನ್ನ ಅಟೂನ್ಮೆಂಟ್ ಮುಗಿಸ್ಲೇಬೇಕಂತ ತಲೆಯಾಗ ಬಂತು ನನಗೆ. ನೆಕ್ಸ್ಟ್ ಸ್ಟಾರ್ಟ್ ಆಯ್ತು ರೀ ನನ್ನ ಜರ್ನಿ. ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಲವೈತಿ, ಆದ್ರೆ ಅದು ಹೆಂಗೆ ಅಂತ ಗೊತ್ತಿಲ್ಲ. ಜಸ್ಟ್ ಅದು ಇದು ವಿಡಿಯೋ ನೋಡೋದು, ಮ್ಯಾನಿಫೆಸ್ಟೇಷನ್ ಮಾಡೋದು, ಇಷ್ಟೇ ಮಾಡಿರೋದು ನಾನು. ಇನ್ನೂ ರೇಖೆ ಗೊತ್ತೈತಿ, ರೇಖೆ ಚಾನಲೈಸ್ ಮಾಡಿಕೊಂಡೆ ನೆಕ್ಸ್ಟ್ ಅಟೂನ್ಮೆಂಟ್ ತೊಗೋಬೇಕಲ್ಲ. ಬೇರೆಯವ್ರಿಗೆ ನಾ ರೇಖೆ ಮಾಡೋಕೆ ಅಟೂನ್ಮೆಂಟ್ ತೊಗೊಂಡ್ರೆ ನನಗೆ ಮಾಡೋಕೆ ಬರ್ತೈತಿ. ಇನ್ನು ಹೈಯರ್ ಲೆವೆಲ್ನಾಗ ಮುಗಿಸ್ಬೇಕು ಅಂತಂದ್ರೆ ಎಲ್ಲ ಕಡೆ ಸರ್ಚ್ ಮಾಡಿದೆ ಎಲ್ಲ ಲೈವ್ ಕ್ಲಾಸಸ್ ಅಂತೂ 100% ನನಗೆ ವರ್ಕೌಟ್ ಆಗೋಲ್ಲ. ಯಾಕಂದ್ರೆ ಇವಾಗೇ ಟೈಮ್ ಸಿಕ್ಕೈತೆ, ನನ್ನ ಟೈಮಿಗೆ ಅವು ಲೈವ್ ಕ್ಲಾಸ್ ಅಡ್ಜಸ್ಟ್ ಆಗಂಗಿಲ್ಲ ಅಂತ ನನಗೆ ಗೊತ್ತಾಯಿತು. ಆಮೇಲೆ ನಾನು ಹೋಗಿದ್ದೆ ಬೇರೆ USA ಕಂಟ್ರಿಯಿಂದ ಆಲ್ರೆಡಿ ರೆಕಾರ್ಡೆಡ್ ವಿಡಿಯೋಸ್ ನೋಡ್ಬೇಕಂತ ಸ್ಟಾರ್ಟ್ ಮಾಡಿದೆ. ರೇಖಿದಂತರೂ ಒಂದು ಫಸ್ಟ್ ಅಟೆಂಪ್ಟಲ್ಲೇ ನಂದು ಭಾಳ ಚೆನ್ನಾಗಿ ತಿಳಿತು. ಒಬ್ಬರೇ ವಿಡಿಯೋದೊಳಗೆ ಅವರೆಲ್ಲ ಫುಲ್ 3rd ಲೆವೆಲ್ ಅಟೂನ್ಮೆಂಟ್ ಎಲ್ಲ ಕೊಟ್ಟು ನಂಗೆ ಮಾಡಿಬಿಟ್ರು. ನಂಗೆ ಅದ್ರಾಗ ಫುಲ್ ಎಲ್ಲ ನಾಲೆಜ್ ಬಂದುಬಿಡ್ತು. ರೇಖಿ ಒಂದೇ ಅಟೆಂಪ್ಟಲ್ಲಿ ತಿಳಿದ್ಬಿಡ್ತು. ನಂಗೆ ಆಲ್ಮೋಸ್ಟ್ ಒಂದು 15 to 20 ಡೇಸ್ ತೊಗೊಂಡಿನಿ ಅನ್ಸುತ್ತೆ ಅದನ್ನೆಲ್ಲ ಕಲೀಲಕ್ಕ. ಅದಾದಮೇಲೆ ಒಂದೇ ಲೆವೆಲಿಗೆ ಮುಗೀತು. ಫಸ್ಟ್ ರೇಖಿ ಕಲ್ತ್ಬಿಟ್ಟೆ ನಾನು. ಇನ್ನು ಮ್ಯಾನಿಫೆಸ್ಟೇಷನ್ಗೆ ಬಂದೆ. ಮ್ಯಾನಿಫೆಸ್ಟೇಷನ್ 1ನೇ ಸಬ್ಸ್ಕ್ರಿಪ್ಷನ್ ತೊಗೊಂಡೆ. ಅದು ಏನೂ ತಿಳಿಲೇ ಇಲ್ಲ ನನಗೆ. ಎಲ್ಲ ಇರೋದು ಇಂಗ್ಲೀಷಲ್ಲೇ ಅಂದರೂ ತಿಳಿಲೇ ಇಲ್ಲ ನಂಗೆ. ಏನೋ ಅಂತಾರಲ್ಲ, ದಟ್ ಈಸ್ ನಾಟ್ ಮೆಂಟ್ ಫಾರ್ ಮೀ ಅಂತ ಅನ್ನಿಸ್ತಾ ಆ ವಿಡಿಯೋ. ಅದನ್ನು ಬಿಟ್ಟೆ. ಆಲ್ಮೋಸ್ಟ್ ಒಂದು 1,000 ಇನ್ವೆಸ್ಟ್ ಮಾಡಿದ್ದೆ ಅನ್ಸುತ್ತೆ. ಹೋಗಲಿ ಬಿಡು ಅಂತ ಬಿಟ್ಟೆ. ಮತ್ತೊಂದು ತೊಗೊಂಡೆ. ಆ ಮತ್ತೊಂದಲ್ಲೂ ಚೆನ್ನಾಗಿ ಹೇಳಿದರು. ಅದು ಇವಾಗೆಲ್ಲ ಅದೇ ಸರ್ಕ್ಯುಲೇಟ್ ಆಗಕತ್ತೈದು ಮೆಥಡ್ಸ್ ಅಂತ. ಅದು ಎಲ್ಲ ಚೆನ್ನಾಗೇ ಇತ್ತು. ಎಲ್ಲ ಮೆಥಡ್ಸು ನೋಡಿದೆ. ನನಗೇನು ಫೀಲಿಂಗು, ಇನ್ನರ್ ಏನಾದರೂ ಬರಬೇಕಲ್ಲ. ಇವೆಲ್ಲ ಮೆಥಡ್ಸ್ನ ಮಾಡ್ತೀನಿ. ಇವೆಲ್ಲ ಮೆಥಡ್ಸ್ ಎಲ್ಲ ಕಡೆ ಪಬ್ಲಿಕ್ ಅದ ಆಲ್ರೆಡಿ, ಎಲ್ಲ ಚಾನಲಲ್ಲೂ ಹಾಕಿಬಿಟ್ಟಾರೆ ಇದೆಲ್ಲ ಮೆಥಡ್ಸ್ ಇದಾವೆ ಅಂತೇಳಿ. ಇದಕ್ಕಿಂತ ಇನ್ನೂ ಏನೋ ಹೆಚ್ಚಿಗೆ ಬೇಕಲ್ಲ. ಮಾನಸಿಕವಾಗಿ ನಾವು ಹೆಂಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಇವೆಲ್ಲ ವಿಡಿಯೋಸು ಇವೆಲ್ಲ ಮೆಥಡ್ಸ್ ಆಲ್ರೆಡಿ ಇದಾವಲ್ಲ, ಇನ್ನೇನಾದರೂ ಮಾಡಬೇಕಲ್ಲ ಅಂದಾಗ ಇನ್ನೊಂದು ಸಬ್ಸ್ಕ್ರಿಪ್ಷನ್ ತೊಗೊಂಡೆ. ಬೆಸ್ಟ್ ಡಿಸಿಷನ್ ಇನ್ ಮೈ ಲೈಫ್ ಅನ್ನಿಸ್ತು. ಈ ಒಂದು ವಾರದಲ್ಲಿ ನಾ ವಿಡಿಯೋ ಮಾಡ್ಲಾರ್ಗೂ ಅದೇ ಕಾರಣ ಅಂತ ಹೇಳ್ಬೋದು. ಬೆಸ್ಟ್ ಡಿಸಿಷನ್ ಅಂದ್ರೆ ಆ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದು ನಾನು. ಸೂಪರಾಗಿದೆ ಅದು ಅಂತೂ ಏನು ಹೇಳೋಕ್ಕಾಗಂಗಿಲ್ಲ. ಅದು ಒಂಥರ ಸೆಲ್ಫ್ ರಿಯಲೈಸೇಷನ್ ಆಗಕತ್ತೈತೆ ಆ ವೀಡಿಯೋಸ್ ನೋಡೋದ್ರಿಂದ. ಇನ್ನೂ ಮುಗಿಸಿಲ್ಲ, ಇನ್ನೂ 1-2 ಅವರ್ಸ್ ಕ್ಲಾಸ್ ಐತಿ, ಮುಗಿಸ್ಬೇಕು. ಅದು ತೊಗೊಂಡ್ಮೇಲೆ ರಿಯಲ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂತ ಅರ್ಥ ಆಗತ್ತೆ. ಮೊದಲೇ ಗೊತ್ತಿತ್ತು, ಬಟ್ ರಿಯಲ್ ಒಳಗಿಳಿದು ನೋಡಿದಾಗ ಅನ್ನಿಸ್ತು ನನಗೆ ಅದು ನಿಜ ಅಂಥೇಳಿ. ಟಿಲ್ ನಾವು ಇಲ್ಲಿ ತನಕ ಈ ಥರ ನಡೆದೈತಿ. ಇದೆಲ್ಲ ಆದಮೇಲೆ ಹಾಗೆ ನಾನು ಹೇಳತ್ತೀನಿ, ಹಿಂಗೆ ರೇಖಿ ಬಗ್ಗೆ ಹೇಳೋದು, ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಡಿಯೋ ಮಾಡೋದು ಮಾಡತ್ತೀನಿ. ಹಾಗೆ ಒಂದು ಸ್ವಲ್ಪ ನಡ್ಬರ್ಕ್ ಮೋಟಿವೇಶನ್ ನನಗೂ ಆಗಿತ್ತು. ಆಮೇಲೆ ಬೇರೆಯವ್ರಿಗೂ ಒಂದು ಸ್ವಲ್ಪ ಆಗಲಿ ಅಂತ ಮಾಡತ್ತೀನಿ. ಇವಾಗ ಯೂಟ್ಯೂಬಲ್ಲಿ ಯಾಕೋ ಎಲ್ಲರ ವೀಡಿಯೋನೂ ರೀಚ್ ಕಡಿಮೆ ಆಗಕತ್ತೈತಿ. ನೋಡೋಣ ಎಷ್ಟು ದಿನದ ತನಕ ನಾನು ವಿಡಿಯೋ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಲಾಂಗ್ ಟರ್ಮ್ ಮಾಡ್ಬೇಕಂತ ಭಾಳ ಆಸೆ ಐತಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ನನ್ನ ವೀಡಿಯೋನು ವೈರಲ್ ಆಯಿತು ಅಂದ್ರೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.